ಇಟ್ಟಾಗ ಇದ್ರ ಮೇಲೆ ಲಗೇಜ್ ಇಡ್ತೀರಾ, ಏನು ಇಡಲ್ವಾ? ಸೊ ನಮ್ಮ ಪ್ರಶಾಂತ್ ಸರ್ದು KTM ಎಂಡ್ಯೂರ ಹೊಸ ಗಾಡಿನೂ ಬಂದಿದೆ. ಸೊ ಚಂಡೀಗರ್ಗೆ ಇರೋದು 2 ಟ್ರೈನು, ಒಂದು ಬುಧವಾರ, ಇನ್ನೊಂದು ಶನಿವಾರ. ಇವನು ಹುಡುಗಿರೆಲ್ಲ ಕಣ್ಣಾಕ್ಬಿಡ್ತಾರೆ ನಮ್ಮ ಹುಡುಗಿರಿಗೆ, ಯಾಕಂದ್ರೆ ಮೊಪೆಟ್ಗಳೆಲ್ಲ ಹುಡುಗಿರು, ಇವರೆಲ್ಲ ಹುಡುಗರು. ನಮಸ್ಕಾರ. ಇವತ್ತು ಭೀಮನ್ಗೆ ಟ್ರಾನ್ಸ್ಪೋರ್ಟೇಷನ್. ಎಸ್, ಸೊ ನಾನು ಹೇಳಿದ್ದೆ ಈ ಬಾರಿ ನಾನು ಟ್ರಕ್ಕಲ್ಲಿ ಹಾಕ್ತಾ ಇಲ್ಲ, ಅದರ ಬದಲಾಗಿ ಬೇರೆ ರೀತಿ ಈ ಸಲ ಗಾಡಿನ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾ ಇರೋದು. ಆ್ಯಂಡ್ ಬೇಸಿಕಲಿ ಟ್ರೈನಲ್ಲಿ ಈ ಸಲ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಕೆಲವೊಂದಷ್ಟು ಮಾಹಿತಿಗಳು ಗೊತ್ತಿರೋದಿಲ್ಲ ಟ್ರೈನಲ್ಲಿ ಹೇಗೆ ಎತ್ತ ಅಂತ ಹೇಳಿಬಿಟ್ಟು. ಸೊ ನನ್ನ ಜೊತೆ ಬರ್ತಾ ಇರೋಂಥ ಪ್ರಶಾಂತ್ ಸರು ಮತ್ತು ಪ್ರಜ್ವಲ್ ಇಬ್ರಿಗೂ ಆ್ಯಕ್ಚುಲಿ ಟ್ರೈನಲ್ಲಿ ಹಾಕಿ ಅವ್ರಿಗೆ ಅಭ್ಯಾಸ ಇದೆ ಚಂಡೀಗರ್ಗೆ. ಸೊ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು. ಯೂಶಲಿ ನಾನು ಹೋಗಿದ್ದಂಥ 2 ಟೈಮೂ ನಾನು ಗಾಡಿನ ಟ್ರಾನ್ಸ್ಪೋರ್ಟಲ್ಲಿ ಹಾಕಿದ್ದೆ. ಇದಕ್ಕೂ ಏನು ವ್ಯತ್ಯಾಸ, ಪ್ರೈಸಿಂಗ್ ಡೀಟೇಲ್ಸ್ ಏನು, ಯಾವ ಸ್ಟೇಷನಿಂದ ಇರುತ್ತೆ, ಆ್ಯಂಡ್ ಲಿಮಿಟ್ ಇರೋಂಥ ಟ್ರೈನ್, ಆ್ಯಕ್ಚುಲಿ ಇದು ತುಂಬ ಲಿಮಿಟೇಷನ್ಸ್ ಇದೆ, ಎಲ್ಲಾದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಭೀಮಾ ಅಂತೂ ರೆಡಿಯಾಗಿ ಕೆಳಗಡೆ ನಿಂತಿದ್ದಾನೆ, ನಾನು ರೆಡಿ ಆಗಾಯಿತು. ಸೊ ಬನ್ನಿ, ಇವಾಗ 2 ಗಂಟೆ ಆಯಿತು. ಆ್ಯಕ್ಚುಲಿ 2:30ಗೆ ನಾನು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇರಬೇಕು. ಸೊ ಬನ್ನಿ ಹೋಗಿ ನೆಕ್ಸ್ಟ್ ಪ್ರೊಸೀಜರ್ಸ್ನ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಭೀಮಾ ಫುಲ್ ರೆಡಿ, ಜಾಮ್ ಪ್ಯಾಕು. ಆ್ಯಕ್ಚುಲಿ ಈ ಸತಿ ನಾನು ಏನು ಎತ್ಕೊಂಡೋಗಲ್ಲ, ಬರೀ ಹೆಲ್ಮೆಟ್ ಅಷ್ಟೇ ಎತ್ಕೊಂಡೋಗೋದು. ಗೇರ್ಸಿಂದ ಹಿಡಿದು ನಾನು ಡ್ರೋನ್ ಹಿಡಿದು ಫುಲ್ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದೀನಿ. ಏನು ಬೇಡ, ಏನು ಎತ್ಕೊಂಡೋಗಲ್ಲ ನಾನು. ಸೊ ಡ್ರೋನಿಂದ ಹಿಡಿದು ನನ್ನ ಗೇರ್ಸು, ಬೂಟ್ಸು ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಿಮ್ಗೆ ಇವಾಗ ಅದು ಬಲ್ಕಿಯಾಗಿ ಕಾಣಿಸ್ತಾ ಇದೆ, ಬಟ್ ಏನೂ ಇಲ್ಲ. ಇದೆಲ್ಲ ಗೇರ್ಸ್ ಇರೋದು, ಎಲ್ಲ ಎತ್ಬಿಟ್ರೆ ಇದು ಪೂರ್ತಿ ಖಾಲಿ ಆಗಿಬಿಡುತ್ತೆ. ಲಗೇಜೇ ಇಲ್ಲ ಆ್ಯಕ್ಚುಲಿ, ಗೇರ್ಸು ಬೂಟ್ಸಿಂದನೇ ಅಷ್ಟೊಂದು ಓವರಾಗಿ ಕಾಣಿಸ್ತಾ ಇರೋದು ಹೊರತು. ಸೊ ಆಲ್ ಗುಡ್. ಇವಾಗ ನಮ್ಮಮ್ಮ ನಾನು ಭೀಮನ್ಗೊಂದು ಇಲ್ಲೆಲ್ಲ ಸೈಡಲ್ಲೆಲ್ಲ ಬಂದ್ಬಿಟ್ಟೈತಲ್ಲ 20 ದಿನದ ರೈಡ್ಗೆ. ಹಾಂ, ದೃಷ್ಟಿ ತೆಗಿ ನನ್ನ ಭೀಮುಗೆ. ಇವನು ಹುಡುಗಿರೆಲ್ಲ ಕಣ್ಣಾಕ್ಬಿಡ್ತಾರೆ ನಮ್ಮ ಹುಡುಗಿರಿಗೆ, ಯಾಕಂದ್ರೆ ಮೊಪೆಟ್ಗಳೆಲ್ಲ ಹುಡುಗಿರು, ಇವರೆಲ್ಲ ಹುಡುಗರು. ಕಣ್ಣಾಕ್ಬಿಟ್ರೆ ಅದಕ್ಕೇನೆ ದೃಷ್ಟಿ ತಾಗದೆ ಇರಿ, ಹುಷಾರಾಗಿ ಹೋಗಿ, ಹುಷಾರು ಬಾ. ನೀನು ಹಂಗೆ ಲೇಡೀಸ್ ಬಂದ್ರೆ ಹಿಂಗೆ ತಿರುಗಬೇಡ, ನೆಟ್ಟಿಗೆ ಹೋಗ್ತಾ. ಕ್ಯಾಮ್ರಾ ಇದೆ ಬಿಡು, ನೋಡಲ್ಲಿ ಕ್ಯಾಮ್ರಾ ಇದೆ ಇವಾಗ. ನೀನು ಯಾರು ನೋಡ್ತಿರ್ತಿ ಎಲ್ಲ ಗೊತ್ತಾಗತ್ತ ಅವ್ರಿಗೆ. ಆಮೇಲೆ ಹೊಡಿತಾಳ ಒಂದು ಬಿಚ್ಚಿ ಅದಕ್ಕೆ ಅಕ್ಕ ಇಡಾಳಲ್ಲಿ. ಹುಷಾರಾಗಿ ಹುಷಾರಾಗಬೇಕು ಬದ್ಲ ನಂಗ ಕಣ್ಣು ದೃಷ್ಟಿ ಆಗದೆ ಇರಲಿ. ಲೇಡೀಸ್ಗೆ ಜಾಸ್ತಿ ದೃಷ್ಟಿ ಆಗೋದು ನಿಮಗೆ. ಹೀಗೆ ಕ್ಯಾಮ್ರಾಗೆ ಹೂವು ಇಡ್ತೀನಿ, ಸರಿ ಕ್ಯಾಮ್ರಾ ನೋಡ್ಕೊಳ್ಳಿ. ಲೇಡೀಸ್ ಕಣ್ಣು ಬೀಳೋದು ಬೇಡ. ಸೊ ನಾನು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ತರುಣ್ ಲಾಜಿಸ್ಟಿಕ್ಸಲ್ಲಿ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀವಿ. ಈಗ ಕಂಪ್ಲೀಟ್ ಫ್ಯೂಲ್ ತೆಗಿತಾ ಇದ್ದಾರೆ. ಫುಲ್ ಝೀರೋ ಮಾಡ್ಬಿಡ್ತೀರಾ, ಫುಲ್ ಡ್ರೈಯಾ? ಸೊ ಚಂಡೀಗರ್ಗೆ ಇರೋದು 2 ಟ್ರೈನು, ಒಂದು ಬುಧವಾರ, ಇನ್ನೊಂದು ಶನಿವಾರ. ಸೊ ನಾವು ರೆಗ್ಯುಲರ್ ಟ್ರಕ್ಕಲ್ಲೆಲ್ಲ ಹಾಕ್ತೀವಿ ಅಂದರೆ ಯೂಶಲಿ ನಿಮಗೆ ಹೆಂಗೆ ಅಂದರೆ 1 ವಾರ, ಇಲ್ಲಾಂದರೆ ಬಫರಿಂಗ್ ಅಂತ ಹೇಳೋನು 10 ದಿನ ಟೈಮ್ ತೊಗೊಂಡಿರ್ತಾರೆ. ಟ್ರಕ್ಕಲ್ಲಿ 2 ಸತಿ ಹಾಕಿ ಡ್ಯಾಮೇಜಸ್ ಆಗಿರೋದು ನೋಡಿದ್ದೀರಾ. ಸ್ಟ್ಯಾಂಡು ಅದೆಲ್ಲ ಹೋಗ್ಬಿಟ್ಟಿತ್ತು ನಂದು. ಸೊ ಈ ಬಾರಿ ನಾವು ಟ್ರೈನಲ್ಲಿ ಹಾಕ್ತಾ ಇದ್ದೀವಿ. ಬೆಂಗಳೂರಿಂದ ಏನಾದರೂ ನೀವು ಚಂಡೀಗರ್ಗೆ ಗಾಡಿನ ಶಿಫ್ಟ್ ಮಾಡಬೇಕು ಅಂದರೆ ನೀವು ಬರಬೇಕಾಗಿರೋದು ಯಶವಂತಪುರ ರೈಲ್ವೆ ಸ್ಟೇಷನು, ಎಕ್ಸಾಕ್ಟ್ಲಿ ಪ್ಯಾರಲಲ್ ರೋಡ್. ಓಕೆನಾ? ಯಶವಂತಪುರ ರೈಲ್ವೆ ಸ್ಟೇಷನ್ ಮೇನ್ ರೋಡ್ ಕಾಣುತ್ತಲ್ಲ, ಅದ್ರ ಹಿಂದೆಗಡೆ ಮ್ಯಾಪ್ ಹಾಕೊಂಡ್ಬಂದ್ರೆ ಶೆಲ್ ಪೆಟ್ರೋಲ್ ಬಂಕ್ ಇದೆ, ಲೆಫ್ಟ್ ತೊಗೊಂಡ್ರೆ ನಿಮಗೆ ಪ್ಯಾರಲಲ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಗೆ ಬಂದರೆ ಚಂಡೀಗರ್ಗೆ ಬೆಂಗಳೂರಿಂದ 2 ಟ್ರೈನ್ ಇದೆ, ಒಂದು ವೆಡ್ನೆಸ್ಡೇ, ಒಂದು ಸ್ಯಾಟರ್ಡೆ. ಮಧ್ಯಾಹ್ನ 2:45ಗೆ ಟ್ರೈನ್ ಇಲ್ಲಿಂದ ಹೊರಡುತ್ತೆ. ಸೊ ಹೆಂಗೆ ಅಂದರೆ ನಿಮಗೆ ಆಪ್ಷನ್ಸ್ 2 ಇದ್ದಾವೆ. ಕ್ಲಿಯರಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, 2 ಆಪ್ಷನ್ಸ್ಗಳಿದ್ದಾವೆ. ಒಂದು ನಿಮಗೆ ಪ್ರೈವೇಟು, ಇನ್ನೊಂದು ನಿಮಗೆ ಗೌರ್ಮೆಂಟು. ಸೊ ಪ್ರೈವೇಟು ಮತ್ತು ಗೌರ್ಮೆಂಟ್ ಎರಡಕ್ಕೂ ವ್ಯತ್ಯಾಸ ಹೇಳ್ತೀನಿ. ಆ್ಯಂಡ್ ಇವಾಗ ನಾನು ಹಾಕ್ತಾ ಇರೋದು ಪ್ರೈವೇಟ್. ನಾವು ಹಾಕ್ತಾ ಇರೋದು ಪ್ರೈವೇಟಲ್ಲಿ ಹಾಕ್ತಾ ಇದ್ದೀವಿ. ಗೌರ್ಮೆಂಟಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ಲಿ ಬೋಗಿ ಯಾವಾಗ ಖಾಲಿ ಇದೆ, ಲೋಡ್ ಯಾವಾಗ ಕಮ್ಮಿ ಇದೆ ಆವಾಗ ಟ್ರೈನ್ಗೆ ಹಾಕ್ತಾರೆ. ಯೂಶಲಿ ಹಾಕ್ತಾರೆ, ಇಲ್ಲ ಅಂತಲ್ಲ, ಬಟ್ ನಾವು 2 ಥರನೂ ಇವಾಗ ನಾವು ಫ್ಲೈಟ್ ಬುಕ್ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಫ್ಲೈಟ್ ಬುಕ್ಕಿಂಗ್ ಅಷ್ಟೊತ್ತಿಗೆ ನಮಗೆ ಗಾಡಿ ರೀಚ್ ಆಗಬೇಕು ಅಂತ ಆ ಥರ ಲೆಕ್ಕ ಹಾಕಿದ್ರೆ ನಿಮಗೆ ಗೌರ್ಮೆಂಟ್ ಬೋಗಿಯಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಒಂದ್ಸತಿ ಬೀಗ ಹಾಕಿದ್ರೆ ಚಂಡೀಗರಲ್ಲೇ ಓಪನ್ ಆಗಲ್ಲ. ನಿಮಗೆ ಪ್ರತಿ ಒಂದು ಸ್ಟೇಷನಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಇರುತ್ತೆ, ಲೋಡ್ಗಳು ಬರ್ತಾ ಇರುತ್ತೆ, ಹಣ್ಣು ಬರ್ತಾ ಇರುತ್ತೆ, ತರಕಾರಿಗಳು ಬರ್ತಾ ಇರುತ್ತೆ, ಎವ್ರಿ ಸಿಂಗಲ್ ಟೈಮ್ ಬೀಗ ಓಪನ್ ಮಾಡ್ತಾರೆ, ಬೀಗ ಹಾಕ್ತಾರೆ, ಮತ್ತೆ ಎಸಿತಾರೆ, ಮತ್ತೆ ಎಳಿತಾರೆ, ಇದೆಲ್ಲ ಇರುತ್ತೆ ಗೌರ್ಮೆಂಟ್ ಬೋಗಿಯಲ್ಲಿ. ಆ್ಯಂಡ್ ಜಾಗ ಇದ್ದಾಗ ಅಷ್ಟೇ ಲೋಡ್ ಮಾಡ್ತಾರೆ ಅಂತ ಕೂಡ ನಮಗೆ ಇಲ್ಲಿ ಬಂದು ನಾವು TC ಹತ್ರ ಮಾತಾಡಿದಾಗ ನಮ್ಗೆ ವಿಷಯ ಗೊತ್ತಾಯಿತು. 2ನೇ ಆಪ್ಷನ್ನು ಪ್ರೈವೇಟು.
ಇವ್ರು ಹೆಂಗೆ ಅಂತ ಅಂದರೆ ಇವರು ಟೆಂಡರ್ ಮುಖಾಂತರ ಬೋಗಿಗಳನ್ನ ಪರ್ಚೇಸ್ ಮಾಡ್ಕೊಬಿಟ್ಟಿರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಸಪ್ರೇಟಾಗಿ ನಮ್ಮ ಗಾಡಿಗಳಿಗೆ ಅಂತಲೇ ಹೇಳಿ ಸೊ ಸಪ್ರೇಟಾಗಿ ಒಂದು ಜಾಸ್ತಿ ಲೋಡ್ ಇರಲ್ಲ. ಸೊ ಡಿಪೆಂಡ್ಸು, ತುಂಬ ಜಾಸ್ತಿ ಪುಷ್ ಮಾಡೋದು, ಹಾಳು ಮಾಡೋದು ಆ ಥರದ್ದೆಲ್ಲ ಮಾಡಲ್ಲ. ಆ್ಯಂಡ್ ಇವ್ರದ್ದೇನು ಅಂದರೆ ವಿತ್ ಪ್ಯಾಕಿಂಗ್ ಬರುತ್ತೆ. ಗೌರ್ಮೆಂಟ್ ಅವ್ರದ್ದು ಪ್ಯಾಕಿಂಗ್ ಬರಲ್ಲ, ಪ್ರೈವೇಟ್ ಅವ್ರದ್ದು ಪ್ಯಾಕಿಂಗಲ್ಲೇ ನಾವು ಮಾತಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ಗೌರ್ಮೆಂಟ್ಗೂ ಪ್ರೈವೇಟ್ಗೂ ಇದೇ ವ್ಯತ್ಯಾಸ. ಆ್ಯಂಡ್ ಇದು ಹೆಂಗೆ ಅಂತ ಅಂದರೆ ಶನಿವಾರ ಮತ್ತು ವೆಗ್ನಸ್ಡೇ 2 ದಿನ ಇರೋದು ಅಂತ ಹೇಳಿದ್ನಲ್ಲ, ಇವ್ರಿಗೆ ನೀವು ಸಾಟರ್ಡೆ ಹಾಕಿದ್ರೆ ನಿಮಗೆ ಮಂಡೇ ಗಾಡಿ ಹೊಟ್ಟೋಗುತ್ತೆ, ವೆಗ್ನಸ್ಡೇ ಹಾಕಿದ್ರೆ ನಿಮಗೆ ಸಾಟರ್ಡೆ ಗಾಡಿ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ನಿಮ್ಮ ಅಕಾರ್ಡಿಂಗ್ಲಿ ನಿಮ್ಮ ಪ್ಲಾನ್ ಪ್ರಕಾರ ನೀವು ಗಾಡಿನ ಶಿಪ್ ಮಾಡ್ಕೋಬೋದು, ಓಕೆನಾ. ಪ್ರೈವೇಟಲ್ಲಿ, ಗೌರ್ಮೆಂಟಲ್ಲಿ ಹಂಗಲ್ಲ, ಪ್ರಯಾರಿಟಿ ಮೇಲೆ ಗಾಡಿನ ಹಾಕೋದು ಅಂತ. ಸೊ ನೀವು ಇವಾಗ ಇವತ್ತು ಬುಧವಾರ ಹಾಕ್ತೀನಿ ಗಾಡಿನ ಅಂತ ಅಂದರೆ ನೀವು ಹೋದ ವಾರ ಶುಕ್ರವಾರ ಇಲ್ಲ ಶನಿವಾರ ತೊಗೊಂಬಂದು ಗಾಡಿನ ನೀವು ಪ್ಯಾಕ್ ಮಾಡಿ ನಿಲ್ಲಿಸ್ಬಿಟ್ಟು ಹೋಗಬೇಕು. ಸೊ ಪ್ರಯಾರಿಟಿ ಮೇರೆಗೆ ನಿಮ್ಮ ಗಾಡಿನ ಶಿಫ್ಟ್ ಮಾಡಿ ಇದಕ್ಕೆ ಲಗೇಜಿಗೆ ಡಂಪ್ ಮಾಡ್ತಾರೆ, ಬೋಗಿಗೆ ಡಂಪ್ ಮಾಡ್ತಾರೆ. ಬಟ್ ಪ್ರೈವೇಟ್ ಹಂಗಲ್ಲ, ನಿಮಗೆ ಸಾಟರ್ಡೆ ಟ್ರೈನಿಗೆ ನಾವು ಹಾಕ್ತಾ ಇರೋದು. ಸಾಟರ್ಡೆ ಟ್ರೈನ್ ಹೋದರೆ ನಮಗೆ ಮಂಡೇ ಈವ್ನಿಂಗು ಗಾಡಿ ಚಂಡೀಗರ್ಗೆ ಹೊಟ್ಟೋಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಏನು ಅಂತ ಅಂದರೆ ನಿಮಗೆ ಗೌರ್ಮೆಂಟ್ ಬೋಗಿಯಲ್ಲಿ ನಿಮಗೆ ಪ್ರೈಸಿಂಗು ಕಮ್ಮಿ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 6,500 ವಿತ್ ಪ್ಯಾಕಿಂಗ್ ಒಂದು 6,500 ತನಕ ನಿಮಗೆ ಖರ್ಚು ಬೀಳುತ್ತೆ. ಪ್ರೈವೇಟಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ ನಿಮಗೆ 9,000 ತನಕನೂ ಖರ್ಚು ಬೀಳುತ್ತೆ. ಸೊ ಡಿಪೆಂಡ್ ಆಗುತ್ತೆ. 9,000 ಅಂದರೆ ವಿತ್ ಪ್ಯಾಕಿಂಗ್ ಬರುತ್ತೆ ನಿಮಗೆ. ಸೊ ನೀವು ಬೈ ರೋಡ್ ಅಂದರೆ ಟ್ರಕ್ಕಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ನಿಮ್ಗೆ ಇದೇ ಕಾಸ್ಟ್ ಬೀಳುತ್ತೆ. ಸೇಫ್ ಎಕ್ಸ್ಪ್ರೆಸ್ ಆಗಿರ್ಬೋದು ಅಥವಾ ನಾನು ಹಾಕಿದಂಥದ್ದು ಕೆಲವೊಂದೆಲ್ಲ ವಿಚಾರ ಮಾಡಿದ್ವಿ ನಾವು, ಸೇಮ್ ಕಾಸ್ಟೇ ಬೀಳ್ತಾ ಇದೆ. ಬಟ್ ಏನು ಅಂತ ಅಂದರೆ ಅದು ಡ್ಯೂರೇಷನ್ ಜಾಸ್ತಿ ಆ್ಯಂಡ್ ಗಾಡಿ ಡ್ಯಾಮೇಜಸ್ ಜಾಸ್ತಿ. ಟ್ರೈನಲ್ಲಿ ನಿಮಗೆ ಒಂದೇ ನೇರಪ್ಪ ಒಂದಂಗೆ, ಹಿಂಗೆ ಟ್ರ್ಯಾಕ್ ಅಲ್ವಾ, ಸೊ ನಮಗೆ ಟಂಕ ಪಂಕ ಹಂಪು ಇಲ್ಲೂ ಅದೆಲ್ಲ ಏನು ಸಿಗಲ್ಲ, ಒಂದೇ ರೋಡ್ ಹೋಗ್ತಾ ಇರುತ್ತೆ ಟ್ರೈನಲ್ಲಿ. ಸೊ ಹಾಗಾಗಿ ಸೇಫ್ಟಿ ನೋಡಿಕೊಂಡು ಈ ಬಾರಿ ನಾವು ಬೈ ರೋಡ್ ಬೇಡ, ಟ್ರೈನಲ್ಲೇ ಪರವಾಗಿಲ್ಲ, ಪ್ರೈವೇಟ್ ಟ್ರೈನಲ್ಲೇ ಬೋಗಿಯಲ್ಲೇ ಹಾಕೋಣ ಅಂತ ಹೇಳಿ ಇವಾಗ ಬಂದಿರೋದು. ಸೊ ನಾವು ತರುಣ್ ಲಾಜಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ನಿಮಗೆ ಬಂದ ತಕ್ಷಣ ಇದೇ ಕಾಣೋದು. ಇವರು ನಿಮಗೆ ಎಲ್ಲ ಕಡೆಗೂ ಗಾಡಿ ಶಿಪ್ಪಿಂಗ್ ಮಾಡ್ಕೊಡ್ತಾರೆ ಟ್ರೈನಲ್ಲಿ. ಸೊ ಅಡ್ವಾಂಟೇಜ್ ಇಷ್ಟೇ ಪ್ರೈವೇಟ್ ಬೋಗಿಗೂ ಗೌರ್ಮೆಂಟ್ ಬೋಗಿಗೂ. ಆಮೇಲೆ ಈ ಗಾಡಿ ಇವಾಗ ಚಂಡೀಗರ್ಗೆ ಹೋಗುತ್ತೆ, ನಾವು ಹೋಗ್ತಾ ಇರೋದು ಬುಧವಾರ, ಓಕೆನಾ, ಬೆಳಗ್ಗೆ. ಇದು ಸೋಮವಾರ ಹೋಗುತ್ತೆ. 2 ದಿನ ಅಲ್ಲೇ ಇರಬೇಕಲ್ಲ, ಒನ್ ಡೇ ಫುಲ್ ಅಲ್ಲೇ ಇರಬೇಕಲ್ಲ ಗಾಡಿ ನಮ್ಮದು. ಸೊ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್, ರೈಲ್ವೆ ರೂಲ್ಸ್ ಪ್ರಕಾರ ಗೋಡನಲ್ಲಿ ಒಂದು ದಿನಕ್ಕೆ 250 ರೂಪಾಯಿ ಚಾರ್ಜಸ್ನ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಇದು 2025 ಹೇಳ್ತಾ ಇರೋದು ನಾನು. ಸೊ 250 ರೂಪಾಯಿ ಪರ್ ಡೇ ಚಾರ್ಜ್ ಮಾಡ್ತಾರೆ ಗೋಡನಲ್ಲಿ. ಸೊ ನಮಗೆ ಡಾಕ್ಯುಮೆಂಟೇಷನ್ಸ್ ಎಲ್ಲ ಕೊಟ್ಟ ಮೇಲೆ ಅದನ್ನ ತೋರಿಸಿದ್ರೆ ನಮಗೆ ಗಾಡಿ ರಿಲೀಸ್ ಮಾಡ್ತಾರೆ. 250 ರೂಪೀಸ್ ನಾವು ಗೋಡನ್ ಚಾರ್ಜಸ್ನ ಪೇ ಮಾಡಬೇಕಾಗತ್ತೆ. ಇದು ನೀವು ಗೌರ್ಮೆಂಟಲ್ಲಿ ಹಾಕಿದ್ರು ಅಷ್ಟೇ, ಗೋಡನಲ್ಲಿ ಇಟ್ಟರು ಸೇಮ್ ಪ್ರೈಸೇ. ಪ್ರೈವೇಟಿಂದ ಹಾಕಿದ್ರು ಗೋಡನ್ ಪ್ರೈಸು ಚೇಂಜ್ ಆಗಲ್ಲ, 250 ರೂಪೀಸ್ ಇರುತ್ತೆ. ಡಿಪೆಂಡ್ ಆ್ಯಕ್ಚುಲಿ ದೊಡ್ಡ ಗಾಡಿನ ಚಿಕ್ಕ ಗಾಡಿನ ಅದೆಲ್ಲ ಡಿಪೆಂಡ್ ಆಗಿ ಒಟ್ನಲ್ಲಿ ಬೈಕಿಗೆ 250 ರೂಪೀಸ್ ಅಷ್ಟೇ, ಮಿಕ್ಕಿದಕ್ಕೆ ನನಗೆ ಗೊತ್ತಿಲ್ಲ. ಸೊ ಈ ಪ್ರೈವೇಟ್ ಬೋಗಿಯಲ್ಲಿ ಬೇಸಿಕಲಿ ಹೆಂಗೆ ಅಂದರೆ ಈ ಮನೆ ಶಿಫ್ಟ್ ಮಾಡ್ತಾ ಇರೋರು, ತುಂಬ ಇಂಪಾರ್ಟೆಂಟ್ ಈ ಗಾಜ್ ಐಟಮ್ಗಳಿರುವಂಥದ್ದು, ಈ ಥರದ್ದೆಲ್ಲ ಏನಿದೆ ಸೆನ್ಸಿಟಿವ್ ಐಟಮ್ಗಳು ಅಂತನ ಪ್ರೈವೇಟ್ ಬೋಗಿಯಲ್ಲಿ ಯೂಶಲಿ ಹಾಕ್ತಾರೆ ಜನ. ಸೊ ನಾವು ಈ ಬಾರಿ ಒಂದು ಟ್ರೈ ಕೊಡ್ತಾ ಇದ್ದೀವಿ ಪ್ರೈವೇಟ್ ಬೋಗಿಗೆ. ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ಪ್ಯಾಕಿಂಗು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ತಾರೆ ಅಂತ. ಸೊ ನಮ್ಮ ಪ್ರಶಾಂತ್ ಸರ್ದು KTM ಎಂಡ್ಯೂರ ಹೊಸ ಗಾಡಿನೂ ಬಂದಿದೆ. KTM ಎಂಡ್ಯೂರ ಇವಾಗ ನನ್ನ ಗಾಡಿ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ, ನೋಡ್ಬೋದು. ಇದು ಇವಾಗ ನನ್ನದು ಗಾಡಿ ಪ್ಯಾಕ್ ಆಗ್ತಾ ಇದೆ, ನೋಡ್ಬೋದು. ಆ್ಯಕ್ಚುಲಿ ಏನು ಅಂತ ಅಂದರೆ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಪ್ಯಾನಿಯರ್ಸೆಲ್ಲ ಹಂಗೆ ಬಿಟ್ಟಿದ್ದಾರೆ. ಬಟ್ ಗೌರ್ಮೆಂಟಲ್ಲಿ ನೀವು ಅಂದರೆ ನಾರ್ಮಲ್ ಗೌರ್ಮೆಂಟ್ ಬೋಗಿಲಿ ಹಾಕ್ತೀನಿ ಅಂತಂದರೆ ಎಲ್ಲ ರಿಮೂವ್ ಮಾಡಬೇಕಂತೆ. ಇವರು ರಿಮೂವ್ ಮಾಡೋಕ್ಕೆ ಹೇಳಿದ್ರು, ಅದು ಅದೇ ಗೋಣಿಚೀಲಕ್ಕೆ ಹಾಕ್ತಾರೆ. ಬಟ್ ನಂದು ಒಂದು ರಿಕ್ವೆಸ್ಟ್ ಮೇಲೆ ಹಂಗೆ ಬಿಟ್ಟರು, ತೆಗಿಯೋಕ್ಕಾಗಲ್ಲ ಅಂದಿದ್ದಕ್ಕೆ. ಸೊ ಕಂಪ್ಲೀಟ್ ನನ್ನ ಭೀಮಾ ಏನಿದ್ದಾನೆ ಹಂಗೇ ನೀಟಾಗಿ ಪ್ಯಾಕ್ ಆಗ್ತಾಯಿದೆ. ಸೊ ನೋಡ್ಬೋದು ನೀವು. ಆಲ್ರೆಡಿ ಅವರು ಒಂದು ಬಬಲ್ ಶೀಟು ಅದ್ರ ಮೇಲೆ ರಟ್ಟೋಗುತ್ತೆ, ಈ ಕಡೆ ಮುಂದೆ ಗೋಣಿಚೀಲ ಹಾಕಿದ್ದಾರೆ. ಅದೆಲ್ಲ ಕಂಪ್ಲೀಟ್ ಫಿನಿಶ್ ಹಂಗೆ ಆಗಬೇಕು. ಆಗಲಿ ನಿಮಗೆ ತೋರಿಸ್ಕೊಡ್ತೀನಿ. ಮಿರರ್ ಎಲ್ಲ ರಿಮೂವ್ ಮಾಡಬೇಕು, ವಿಂಡ್ಶೀಲ್ಡ್ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ, ಮಿರರ್ ರಿಮೂವ್ ಮಾಡಿದ್ದೀವಿ, ಇವ್ರದ್ದು ಮಾಡಿದ್ದೀವಿ. ಪ್ರಶಾಂತ್ ಸರ್ದು ಸಾಫ್ಟ್ ಲಗೇಜ್ ಇತ್ತು, ಅವ್ರದ್ದು ಹಂಗೆ ಸಮೇತ ಪ್ಯಾಕ್ ಆಗ್ತಿದೆ. ನನ್ನ ಮಾತ್ರ ಇದು ಬಾಕ್ಸ್ ಇರೋದಲ್ವಾ, ಪ್ಯಾನಿಯರ್ಸ್ ಇರೋದು. ಸೊ ಇಲ್ಲಿ ಆ್ಯಕ್ಚುಲಿ ಮುಂದೆಗಡೆ ಕ್ಯಾಮ್ರಾ ಇತ್ತಲ್ಲ, ಅದನ್ನು ರಿಮೂವ್ ಮಾಡಿ ಇಲ್ಲಿ ಕಟ್ಟಾಕಿದ್ದಾರೆ. ಅದು ಏನಾದರೂ ಸುಮ್ಮನೆ ಯಾಕೆ ಟಚ್ ಕಿಚ್ ಅದು ಯಾಕೆ ಶಿಪ್ಪಿಂಗಲ್ಲಿ ಅಂದ್ಬಿಟ್ಟು ಇಲ್ಲಿ ಕಟ್ಟಾಕಿದ್ದಾರೆ. ಅದು ಆಮೇಲೆ ಫಿಕ್ಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿ ಸ್ಟಿಚ್ ಮಾಡಿಬಿಡ್ತಾ ಇದ್ದಾರೆ, ಸ್ಟಿಚ್ಚು ಫುಲ್ ಸ್ಟಿಚ್ ಅಲ್ಲೇ ಬಿಚ್ತಾರಲ್ವ ಅವ್ರು ಸ್ಟಿಚ್. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರು ಬಿಚ್ತಾರಲ್ವಾ ಫುಲ್ಲು. ಅದು ರೈಲ್ವೇಸ್ ಗೋಡನಲ್ಲಿ ಇರುತ್ತಾ, ಅದು ರೈಲ್ವೆ ಗೋಡನ್ನು? ಹಾಂ, ಅಂದ್ರೆ ನಿಮ್ದೇ ಅಲ್ಲೂ ಇದೆಯಾ ಬ್ರಾಂಚು? ಸರಿ ಸರಿ, ಕಮ್ಯುನಿಕೇಶನ್ ಮಾಡ್ಕೊಂಡು ಮಾಡಿರ್ತೀರಾ. ಹಾಂ, ಓಕೆ.
ವಾಪಸ್ ನಾವು ಗಾಡಿ ಅಲ್ಲಿಂದನೇ ಹಾಕಿದ್ರೆ ಇಲ್ಲಿಗೆ ಬರುತ್ತೆ. ಹಾ, ಎಲ್ಲಿಂದ ಬರ್ಬೇಕದು ಗಾಡಿ? ನಾವು ವಾಪಸ್ ಚಂಡೀಗಢದಿಂದನೇ ಹಾಕ್ತೀವಿ ಗಾಡಿನ. ಚಂಡೀಗಢದಿಂದ ಬೆಂಗಳೂರಿಗೆ ಯಾವತ್ತು ಇರೋದು ಟ್ರೈನು? ಆ ಕಡೆಯಿಂದ ಸೇಮೇನಾ? ಓಕೆ, ಗಾಡಿ ರಿಟರ್ನ್ ಇಮಿಡಿಯೇಟ್ ಅಷ್ಟೇ. 3 days ಅಲ್ಲಿ ಬಂದ್ಬಿಡುತ್ತೆ ವಾಪಸ್ ಬೆಂಗಳೂರಿಗೆ ಅಷ್ಟೇ. ಸೊ ಇದೇನೆ ತರುಣ್ ಲಾಜಿಸ್ಟಿಕ್ಸ್ ಅಂತ. ಇಲ್ಲಿ ನೀವು ಪ್ರೈಸಿಂಗ್ ಡೀಟೇಲ್ಸ್ ನೋಡ್ಕೋಬೋದು. ನಿಮಗೆ ನೀಟಾಗಿ ಪ್ರೈಸಿಂಗ್ ಡೀಟೇಲ್ಸ್ ಹಾಕಿದ್ದಾರೆ. ನಾರ್ಮಲ್ ಪ್ಯಾಕಿಂಗು 350 cc-ಗೆ 375 ಪ್ಲಸ್ GST. ನಿಮಗೆ ಸ್ಪೆಷಲ್ ಪ್ಯಾಕಿಂಗ್ ಬೇಕು ಅಂತ ಹೇಳಿದ್ರೆ ನೋಡ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀವು ಮಾಡಿಸ್ಕೋಬೋದು. ಇದು ಪ್ಯಾಕಿಂಗ್ ಚಾರ್ಜಸ್ಸು. ಇದ್ರ ಪಕ್ಕನೇ ನಿಮಗೆ ಗೋಡನ್ ಇರೋದು, ರೈಲ್ವೆ ಗೋಡನು. ನಿಮಗೆಲ್ಲ ಸ್ಟಾಕ್ಸ್ ಇಲ್ಲೇ ಬರೋದು. ಇಲ್ಲಿಂದಾನೇ ನಾವು ಡೆಲಿವರಿಗೆ ಇಲ್ಲಿಂದಾನೇ ತಗೋಬೇಕು. ಚಂಡೀಗಢಲ್ಲೂ ಹಿಂಗೆ ಇರುತ್ತೆ. ಟೈಮಿಂಗ್ಸ್ ಇದೆ ನೋಡ್ಕೊಳ್ಳಿ. ಡೆಲಿವರಿ ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆ ಮತ್ತು 2:15 8. ಸೊ ಇದು ಗೋಡನ್, ರೈಲ್ವೆ ಗೋಡನು ನೋಡಿ. ಇಲ್ಲಿ ಇರ್ತವೆ ಗಾಡಿಗಳು. ನಾವು ವಾಪಸ್ ಹಾಕಿದ್ಮೇಲೆ ಗಾಡಿಗಳು ಇಲ್ಲಿ ಬಂದು ನಿಂತ್ಕೋತವೆ. ನಾವು ಇಲ್ಲಿ ನೋಡಿ ಗೌರ್ಮೆಂಟ್ ಅವ್ರು, ರೈಲ್ವೇಸ್ ಅವ್ರು ನಿಂತಿರ್ತಾರೆ, ಸ್ಲಿಪ್ ಕೊಟ್ಟಿರ್ತಾರೆ. ಸ್ಲಿಪ್ ಇಸ್ಕೊಂಡು ನಾವು ಹೋಗ್ಬೋದು. ಇದು ಪಾರ್ಸಲ್. ಅಲ್ಲಿ ಇವಾಗ ನಾವು ಎಲ್ಲೋಗಿ ರಿಸೀಟ್ ಮಾಡ್ಕೊಬರ್ಬೇಕಾ? ಹಾಂ. ಓಕೆ, ಇವಾಗ ಅದೇನೆ 10 ದಿನಕ್ಕೆ ಹೋಗೋ ಗಾಡಿ 3 ದಿನಕ್ಕೆ ಹೋಗುತ್ತೆ. ಅಡ್ವಾಂಟೇಜು, ಡ್ಯಾಮೇಜಸ್ಸು ಕಮ್ಮಿ, ಚಾರ್ಜಸ್ಸು ಓಕೆ. ಬಟ್ ಪ್ರೈವೇಟ್ ಅಲ್ವಾ, ಅದಕ್ಕೇ. ಸರ್ ನೀವು ಗೌರ್ಮೆಂಟಲ್ಲಿ ಹಾಕಿದ್ದೀತಲ್ಲ ಲಾಸ್ಟ್ ಟೈಮು? ನಾರ್ಮಲ್ ಬೋಗಿ ಲಗೇಜ್ ಸಪ್ರೇಟಾಗಿ ಹಾಕಬೇಕು. ಈಗ ಪ್ಯಾನಿಯರ್ಸ್ ಎಲ್ಲ ಬಿಚ್ಚಿದ್ರೆ KG ಲೆಕ್ಕದ ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕು. ಇವ್ರದ್ದಾದರೆ ಈಗ ಕಂಪ್ಲೀಟ್ ಎಲ್ಲ ನಾನೇನು ರಿಮೂವ್ನೇ ಮಾಡಲಿಲ್ಲ, ಹಂಗೆ ಪ್ಯಾಕ್ ಮಾಡಿಬಿಟ್ರು. ಇಲ್ಲಾಂದರೆ ಮತ್ತೆ ಅದು KG ಲೆಕ್ಕ ಅಂತ ಅವರು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಟ್ರೈನಲ್ಲಿ ಇಟ್ಟಾಗ ಇದ್ರ ಮೇಲೆ ಲಗೇಜ್ ಇಡ್ತೀರಾ? ಏನು ಇಡಲ್ವಾ? ಅಂದರೆ ಈ ಲೋಡಿಂಗ್ ಅನ್ಲೋಡಿಂಗಲ್ಲಿ ಏನಾದರೂ 1-2 ವಸ್ತುಗಳು ಹಿಂಗೆ ಇಟ್ಬಿಡ್ತಾರೆ. ಆ್ಯಕ್ಚುಲಿ ಏನು ಮಾಡ್ತಾರೆ ಗೊತ್ತಾ, ನಾವುಗಳೇ ಪ್ರೈವೇಟಲ್ಲಿ ಹಾಕಿದಾಗ ನಮ್ಮ ಗಾಡಿ ಮೇಲೆ ನಮ್ಮ ಬ್ಯಾಗಲ್ಲಿ ಇಟ್ಬಿಟ್ಟು ಅಮಕ್ಬಿಡ್ತಾರೆ. ಅವಾಗೇ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಏನು ಕಾಣಿಸ್ತಿದೆ ಹಿಂಗೆ ಹೋಗುತ್ತೆ. ಆಲ್ಮೋಸ್ಟ್ ಡನ್. ಇಲ್ಲಿ ನೋಡಿ, ಫ್ರಂಟ್ ನೀಟಾಗಿ ಹೊಲಿಗೆ ಹಾಕ್ಬಿಟ್ಟು ಅದು ಕಾರ್ಪ್ಲೇ ಬೇರೆ ಇದೆಯಲ್ಲ, ಅದು ಬಬಲ್ ರ್ಯಾಪ್ ಹಾಕಿ ಇವಾಗ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಸೊ ಪ್ಯಾಕಿಂಗ್ ಚಾರ್ಜಸ್ಸು 708 ರೂಪಾಯಿ. ಇದಕ್ಕೆ GST, CGST, SGST ಎರಡೂ ಇದೆ. ಎರಡಕ್ಕೂ ಸೇರಿ 108 ರೂಪಾಯಿ GST ಹಾಕಿದ್ದಾರೆ ಪ್ಯಾಕಿಂಗಿಗೆ. ಇದಕ್ಕೂ GST ಬಂದಿದೆ. ಸೊ ಫೈನಲಿ ಇವಾಗ ಆಯಿತು. ಒಂದು ಗಾಡಿಗೆ ಆ್ಯಕ್ಚುಲಿ ಅವರು ನಮಗೆ ಡಿಸ್ಕೌಂಟು ಸೇರಿ 8 ಸಾವಿರ ತೊಗೊಂಡ್ರು ಇವಾಗ ಒಂದೊಂದು ಗಾಡಿಗೆ. ಪ್ಲಸ್ 708 ರೂಪಾಯಿ ಪ್ಯಾಕಿಂಗ್ ಚಾರ್ಜಸ್ಸು. ಆಮೇಲೆ ಅಲ್ಲಿ ಹೋದ್ಮೇಲೆ ನಾವು ಅದೇ ಗೋಡನ್ ಇರುತ್ತಲ್ಲ 250 ರುಪೀಸು, ಮತ್ತು ಡೆಲಿವರಿಗೆ 200 ರುಪೀಸ್ ಕೊಡಬೇಕಂತೆ. ಅಲ್ಲೊಂದು 500 ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ ಚಂಡೀಗಢಲ್ಲಿ. ಸೊ ಚಂಡೀಗಢಲ್ಲಿ ಇವಾಗ 3 ದಿನಕ್ಕೆ ಗಾಡಿ ಹೋಗುತ್ತೆ. ಸೊ ಇಷ್ಟಾಗಿದೆ. ಫುಲ್ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ಕೊಂಡಿರ್ತಾರೆ ಗಾಡಿದೂ ಎಲ್ಲನೂ. ಇಲ್ಲಿ ಈ ಒಂದು ಫಾರಮ್ನ ನಾವು ಅಲ್ಲಿಗೆ ಹೋಗಿ ತೋರಿಸಿದ್ರೆ ನಮ್ಮ ಗಾಡಿ ರಿಲೀಸ್ ಮಾಡಿಕೊಡ್ತಾರೆ. ಸೊ ಇದು ಯಶವಂತಪುರ ಪ್ಯಾರಲಲ್ ರೋಡಲ್ಲಿರೋ ತರುಣ್ ಲಾಜಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಅದೊಂಚೂರು ಫಾಗ್ ಲ್ಯಾಂಪಿಗೆ ಒಂಚೂರು ಪ್ಯಾಕ್ ಮಾಡಿಸಿದ್ರೆ ಎಲ್ಲ ಆಯಿತು. ನಾಳೆ ಪ್ರಜ್ವಲ್ ಗಾಡಿ ಬರುತ್ತೆ, ನಮ್ಮಿಬ್ರದ್ದು ಆಯ್ತು ಇವಾಗ ಕೆಲಸ. ನೀವು ಇಲ್ಲಿ ಬಂದು ಗಾಡಿನ ಶಿಪ್ಪಿಂಗ್ ಮಾಡ್ಬೋದು. ಟ್ರೈನಲ್ಲಿ ಹೋದರೆ ಸೇಫ್ ಆಗಿರುತ್ತೆ ಅನ್ನೋ ಉದ್ದೇಶದಿಂದ ನಾವು ಸದ್ಯ ಟ್ರೈ ಮಾಡ್ತಿದ್ದೀವಿ. ನೋಡೋಣ ಇದು ಹೆಂಗಾಗುತ್ತೆ ಅಂತ. ಸೊ ಸದ್ಯಕ್ಕೆ ಹಿಂಗೆ ಇವತ್ತು ಪ್ಯಾಂಕೇಕ್ ಕತೆಗಳು ಆಗಿದೆ. ಸೊ ನೋಡುವ ಹೆಂಗಾಗುತ್ತೆ ನೆಕ್ಸ್ಟ್. ಇವು ಹೋಗಿ ನಾವು ಡೆಲಿವರಿ ತೊಗೊಂಡ್ಮೇಲೆ ಗೊತ್ತಾಗುತ್ತೆ ಹೆಂಗಾಯಿತು ಕತೆ ಅಂತ. ಸೊ ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಸಿಗೋಣ ಇನ್ನೊಂದು ವಿಡಿಯೋಲ್ಲಿ, ನೆಕ್ಸ್ಟ್ ರೈಡ್ ವಿಡಿಯೋದಲ್ಲಿ. ಬಾಯ್.